ಅಂತ ರಿಪಬ್ಲಿಕ್ ಕನ್ನಡದ ಮೂರನೇ ಸ್ಫೋಟಕ ರಿಯಾಲಿಟಿ ಚೆಕ್. ತಾವೀಗ ಗಮನಿಸಿದ್ರಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ವಾಸ್ತವ ಇದೆ ಅಂತ ಹೇಳಿ. ಈಗ ಕಾಡುಬಿಸ್ನಹಳ್ಳಿಯಿಂದ ಎಕ್ಸ್ಕ್ಲೂಸಿವ್ ವರದಿ. ಕಾಡುಬಿಸ್ನಹಳ್ಳಿಯಲ್ಲಿಯೂ ಕೂಡ ವರದಿ ವಿಚಾರವಾಗಿ ಅಂದ್ರೆ ಈ ಮತಗಳತನದ ವಿಚಾರವಾಗಿ ಆರೋಪ ಮಾಡಿದ್ದು ಇದೇ ರಾಹುಲ್ ಗಾಂಧಿ. ಸೊ ಅಲ್ಲಿಯೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದ್ದೇವೆ. ಮತದಾರರ ಪಟ್ಟಿಯಲ್ಲಿ ಗುರುತೇ ಸಿಗದಷ್ಟು ವಿರೂಪ, ಫೋಟೋ ಆರೋಪ, ವೋಟರ್ ಐಡಿಯಲ್ಲಿನ ನಿವಾಸಿಗಳ ಫೋಟೋ ವಿರೂಪದ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿವಾಸಿಗಳು ಏನು ಹೇಳ್ತಾರೆ? ಅತಿ ಚಿಕ್ಕದಾದ ಫೋಟೋನ ಹಾಕಲಾಗಿದೆ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಮ್ಮ ಕೆಲಸ ಹೆಸರಿನ ಐಡಿ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳ ಮತ್ತೊಮ್ಮೆ ಫೋಟೋ ಪಡೆದಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಓಂ ಪ್ರಕಾಶ್ ಬಾಗ್ರಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವೀಗ ಮಹದೇವಪುರದ ಅಲ್ಲಲ್ಲಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ವಿ. ಈ ಸಂದರ್ಭದಲ್ಲಿ ನಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಆ ಮನೆಯ ಮಾಲೀಕರೇ, ಕನ್ಸರ್ನ್ ಅಥಾರಿಟಿ ಇರುವಂಥವರೇ. ಮನೆ ಮಾಲೀಕ ಜಯರಾಮ್ ರೆಡ್ಡಿ ಹೇಳಿದರು, ಇದು 10x15 ರೂಮು, ಇದರಲ್ಲಿ 80 ಜನ ಇರೋದಕ್ಕೆ ಸಾಧ್ಯನಾ? ಅದು ಯಾವ ದಾಖಲೆ ತಗೊಂಡು ಈ ರೀತಿ ಆರೋಪ ಮಾಡ್ತಾರೆ? ಮನೆ ನಂಬರ್ 35 ನಾವೀಗ ಮಾರ್ಕ್ ಮಾಡಿ ಅಂತ ತೋರಿಸ್ತಾ ಇದ್ದೀವಿ. ಇದೇ ಮನೆ, ಇದೇ ಜಾಗ, ಅಲ್ಲಿ 80 ಜನ ಇರೋದಕ್ಕೆ ಸಾಧ್ಯನಾ? ಇದನ್ನ ಅಲ್ಲಗಳೆದಿದ್ದಾರೆ. ಇದು ಶುದ್ಧ ಸುಳ್ಳು ಅಂತ ಹೇಳಿ ಸ್ವತಃ ಮನೆ ಮಾಲೀಕರು ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಆ ಕ್ಲಬ್ನ ಮ್ಯಾನೇಜರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಈಗ ಕಾಡುಬಿಸ್ನಹಳ್ಳಿಯಲ್ಲಿ ಏನು ಹೇಳ್ತಾರೆ ಬನ್ನಿ ನೋಡೋಣ. फोटो चेंज किए हैं, है असली आदमी वही है, हम ओम प्रकाश बागड़ी है और यही मेरा पूरा फैमिली है. यही मेरे बच्चे पढ़ाई कर रहे हैं स्कूल में, बेंगलोर की स्कूल में पढ़ाई कर रहे हैं. सर आपका फोटो छोटा था, उसके बारे में बीबी हाँ हमारा फोटो छोटा था, उसमें आप प्रिंट उठाए, उसके लिए बड़ा फोटो बीबीएमपी ऑफिसर को दे दिए हैं. हमारा एक पासपोर्ट साइज फोटो दिया हुआ है. अब आप उससे करेक्शन करके मेरा नया वोटर आईडी कार्ड बनाइए, पुराने को कैंसिल कर दीजिए. सर आप बेंगलुरु छोड़ के दूसरे जगह कहाँ पे वोट डाले आप? नहीं, बेंगलुरु से हम तो राजस्थान रहने वाले हैं. राजस्थान अपना वोटर कार्ड नहीं है और यहाँ आए हैं, यहाँ वोटर कार्ड बनाए. सर कितने साल से आप वोट डाल रहे थे बेंगलुरु? यहाँ हो गया अपने को 11 साल हो गया है बेंगलोर में रहते हुए. हाँ हमारा फोटो चेंज किए हैं. ರಾಹುಲ್ ಗಾಂಧಿಯಿಂದ ಮತಗಳ್ಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಆರೋಪವನ್ನ ಆದಿತ್ಯ ಶ್ರೀವಾತ್ಸವ್ ನಿರಾಕರಿಸಿದ್ದಾರೆ. ನನಗೆ ಎರಡೆರಡು ಕಡೆ ವೋಟರ್ ಐಡಿ ಇಲ್ಲ. ನನಗೆ 2016ರಲ್ಲಿ ಮುಂಬೈ ವೋಟರ್ ಐಡಿ ಇತ್ತು. 2019ರಲ್ಲಿ ಮುಂಬೈಯಲ್ಲಿ ಮತದಾನ ಮಾಡಿದ್ದೆ. 2021ರಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿರುವ ಹಿನ್ನೆಲೆ ಮುಂಬೈ ವೋಟರ್ ಐಡಿಗೆ ರದ್ದತಿಗೆ ಅರ್ಜಿ ಸಲ್ಲಿಸಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆದಿತ್ಯ ಶ್ರೀವಾತ್ಸವ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದಿತ್ಯ ಶ್ರೀವಾತ್ಸವ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಬೈ ವೋಟರ್ ಐಡಿ ರದ್ದತಿಗೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಕಾರಣ 2021ಕ್ಕೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ. 2019ರಲ್ಲಿ ಮುಂಬೈನಲ್ಲಿ ಮತದಾನ ಮಾಡಿದ್ದೆ. ನನಗೆ 2016ರಲ್ಲಿ ಮುಂಬೈ ವೋಟರ್ ಐಡಿ ಇತ್ತು ಅಂತ ಎಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಮೂರನೇ ಸ್ಫೋಟಕ ರಿಯಾಲಿಟಿ ಚೆಕ್. ತಾವೀಗ ಗಮನಿಸಿದ್ರಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ವಾಸ್ತವ ಇದೆ ಅಂತ ಹೇಳಿ. ಈಗ ಕಾಡುಬಿಸ್ನಹಳ್ಳಿಯಿಂದ ಎಕ್ಸ್ಕ್ಲೂಸಿವ್ ವರದಿ. ಕಾಡುಬಿಸ್ನಹಳ್ಳಿಯಲ್ಲಿಯೂ ಕೂಡ ವರದಿ ವಿಚಾರವಾಗಿ ಅಂದ್ರೆ ಈ ಮತಗಳ್ಳತನದ ವಿಚಾರವಾಗಿ ಆರೋಪ ಮಾಡಿದ್ದು ಇದೇ ರಾಹುಲ್ ಗಾಂಧಿ. ಸೊ ಅಲ್ಲಿಯೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದ್ದೇವೆ. ಮತದಾರರ ಪಟ್ಟಿಯಲ್ಲಿ ಗುರುತೇ ಸಿಗದಷ್ಟು ವಿರೂಪ, ಫೋಟೋ ಆರೋಪ, ವೋಟರ್ ಐಡಿಯಲ್ಲಿನ ನಿವಾಸಿಗಳ ಫೋಟೋ ವಿರೂಪದ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿವಾಸಿಗಳು ಏನು ಹೇಳ್ತಾರೆ?
ಅತಿ ಚಿಕ್ಕದಾದ ಫೋಟೋನ ಹಾಕಲಾಗಿದೆ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಮ್ಮ ಕೆಲಸ ಹೆಸರಿನ ಐಡಿ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳ ಮತ್ತೊಮ್ಮೆ ಫೋಟೋ ಪಡೆದಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಓಂ ಪ್ರಕಾಶ್ ಬಾಗ್ರಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾವೀಗ ಮಹದೇವಪುರದ ಅಲ್ಲಲ್ಲಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ವಿ. ಈ ಸಂದರ್ಭದಲ್ಲಿ ನಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಆ ಮನೆಯ ಮಾಲೀಕರೇ, ಕನ್ಸರ್ನ್ ಅಥಾರಿಟಿ ಇರುವಂಥವರೇ. ಮನೆ ಮಾಲೀಕ ಜಯರಾಮ್ ರೆಡ್ಡಿ ಹೇಳಿದರು, ಇದು 10x15 ರೂಮು, ಇದರಲ್ಲಿ 80 ಜನ ಇರೋದಕ್ಕೆ ಸಾಧ್ಯನಾ? ಅದು ಯಾವ ದಾಖಲೆ ತಗೊಂಡು ಈ ರೀತಿ ಆರೋಪ ಮಾಡ್ತಾರೆ? ಮನೆ ನಂಬರ್ 35 ನಾವೀಗ ಮಾರ್ಕ್ ಮಾಡಿ ಅಂತ ತೋರಿಸ್ತಾ ಇದ್ದೀವಿ. ಇದೇ ಮನೆ, ಇದೇ ಜಾಗ, ಅಲ್ಲಿ 80 ಜನ ಇರೋದಕ್ಕೆ ಸಾಧ್ಯನಾ? ಇದನ್ನ ಅಲ್ಲಗಳೆದಿದ್ದಾರೆ. ಇದು ಶುದ್ಧ ಸುಳ್ಳು ಅಂತ ಹೇಳಿ ಸ್ವತಃ ಮನೆ ಮಾಲೀಕರು ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಆ ಕ್ಲಬ್ನ ಮ್ಯಾನೇಜರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಈಗ ಕಾಡುಬಸ್ನಹಳ್ಳಿಯಲ್ಲಿ ಏನು ಹೇಳ್ತಾರೆ ಬನ್ನಿ ನೋಡೋಣ. फोटो चेंज किए हैं, है असली आदमी वही है, हम ओम प्रकाश बागड़ी है और यही मेरा पूरा फैमिली है। यही मेरे बच्चे पढ़ाई कर रहे हैं स्कूल में, बेंगलोर की स्कूल में पढ़ाई कर रहे हैं। सर आपका फोटो छोटा था, उसके बारे में बीबी हाँ, हमारा फोटो छोटा था, उसमें आप प्रिंट उठाए, उसके लिए बड़ा फोटो बीबीएमपी ऑफिसर को दे दिए हैं। हमारा एक पासपोर्ट साइज फोटो दिया हुआ है। अब आप उससे करेक्शन करके मेरा नया वोटर आईडी कार्ड बनाइए, पुराने को कैंसिल कर दीजिए। सर आप बेंगलुरु छोड़ के दूसरे जगह कहाँ पे वोट डाले आप? नहीं, बेंगलुरु से हम तो राजस्थान रहने वाले, राजस्थान अपना वोटर कार्ड नहीं है और यहाँ आए हैं, यहाँ वोटर कार्ड बनाए। सर कितने साल से आप वोट डाल रहे थे बेंगलुरु? यहाँ हो गया अपने को 11 साल हो गया है बेंगलोर में रहते हुए। हाँ, हमारा फोटो चेंज किए हैं। ರಾಹುಲ್ ಗಾಂಧಿಯಿಂದ ಮತಗಳ್ಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಆರೋಪವನ್ನ ಆದಿತ್ಯ ಶ್ರೀವಾತ್ಸವ್ ನಿರಾಕರಿಸಿದ್ದಾರೆ. ನನಗೆ ಎರಡೆರಡು ಕಡೆ ವೋಟರ್ ಐಡಿ ಇಲ್ಲ. ನನಗೆ 2016ರಲ್ಲಿ ಮುಂಬೈ ವೋಟರ್ ಐಡಿ ಇತ್ತು. 2019ರಲ್ಲಿ ಮುಂಬೈಯಲ್ಲಿ ಮತದಾನ ಮಾಡಿದ್ದೆ. 2021ರಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿರುವ ಹಿನ್ನೆಲೆ ಮುಂಬೈ ವೋಟರ್ ಐಡಿಗೆ ರದ್ದತಿಗೆ ಅರ್ಜಿ ಸಲ್ಲಿಸಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆದಿತ್ಯ ಶ್ರೀವಾತ್ಸವ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದಿತ್ಯ ಶ್ರೀವಾತ್ಸವ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಬೈ ವೋಟರ್ ಐಡಿ ರದ್ದತಿಗೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಕಾರಣ 2021ಕ್ಕೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ. 2019ರಲ್ಲಿ ಮುಂಬೈನಲ್ಲಿ ಮತದಾನ ಮಾಡಿದ್ದೆ. ನನಗೆ 2016ರಲ್ಲಿ ಮುಂಬೈ ವೋಟರ್ ಐಡಿ ಇತ್ತು ಅಂತ ಎಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ 3ನೇ ಸ್ಫೋಟಕ ರಿಯಾಲಿಟಿ ಚೆಕ್. ತಾವೀಗ ಗಮನಿಸಿದ್ರಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ವಾಸ್ತವ ಇದೆ ಅಂತ ಹೇಳಿ. ಈಗ ಕಾಡುಬಸ್ನಹಳ್ಳಿಯಿಂದ ಎಕ್ಸ್ಕ್ಲೂಸಿವ್ ವರದಿ. ಕಾಡುಬಸ್ನಹಳ್ಳಿಯಲ್ಲಿಯೂ ಕೂಡ ವರದಿ ವಿಚಾರವಾಗಿ, ಅಂದರೆ ಈ ಮತಗಳ್ಳತನದ ವಿಚಾರವಾಗಿ ಆರೋಪ ಮಾಡಿದ್ದು ಇದೇ ರಾಹುಲ್ ಗಾಂಧಿ. ಸೊ ಅಲ್ಲಿಯೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದ್ದೇವೆ. ಮತದಾರರ ಪಟ್ಟಿಯಲ್ಲಿ ಗುರುತೇ ಸಿಗದಷ್ಟು ವಿರೂಪ, ಫೋಟೋ ಆರೋಪ, ವೋಟರ್ ಐಡಿಯಲ್ಲಿನ ನಿವಾಸಿಗಳ ಫೋಟೋ ವಿರೂಪದ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿವಾಸಿಗಳು ಏನು ಹೇಳ್ತಾರೆ? ಅತಿ ಚಿಕ್ಕದಾದ ಫೋಟೋನ ಹಾಕಲಾಗಿದೆ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಮ್ಮ ಕೆಲಸ ಹೆಸರಿನ ಐಡಿ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳ ಮತ್ತೊಮ್ಮೆ ಫೋಟೋ ಪಡೆದಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಓಂ ಪ್ರಕಾಶ್ ಬಾಗ್ರಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾವೀಗ ಮಹದೇವಪುರದ ಅಲ್ಲಲ್ಲಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ವಿ.
ಈ ಸಂದರ್ಭದಲ್ಲಿ ನಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಆ ಮನೆಯ ಮಾಲೀಕರೇ, ಕನ್ಸರ್ನ್ ಅಥಾರಿಟಿ ಇರುವಂಥವರೇ. ಮನೆ ಮಾಲೀಕ ಜಯರಾಮ್ ರೆಡ್ಡಿ ಹೇಳಿದರು, ಇದು 10x15 ರೂಮು, ಇದರಲ್ಲಿ 80 ಜನ ಇರೋದಕ್ಕೆ ಸಾಧ್ಯನಾ? ಅದು ಯಾವ ದಾಖಲೆ ತಗೊಂಡು ಈ ರೀತಿ ಆರೋಪ ಮಾಡ್ತಾರೆ? ಮನೆ ನಂಬರ್ 35 ನಾವೀಗ ಮಾರ್ಕ್ ಮಾಡಿ ಅಂತ ತೋರಿಸ್ತಾ ಇದ್ದೀವಿ. ಇದೇ ಮನೆ, ಇದೇ ಜಾಗ, ಅಲ್ಲಿ 80 ಜನ ಇರೋದಕ್ಕೆ ಸಾಧ್ಯನಾ? ಇದನ್ನು ಅಲ್ಲಗಳೆದಿದ್ದಾರೆ. ಇದು ಶುದ್ಧ ಸುಳ್ಳು ಅಂತ ಹೇಳಿ ಸ್ವತಃ ಮನೆ ಮಾಲೀಕರು ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಆ ಕ್ಲಬ್ನ ಮ್ಯಾನೇಜರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಈಗ ಕಾಡಬಸ್ನಹಳ್ಳಿಯಲ್ಲಿ ಏನು ಹೇಳ್ತಾರೆ ಬನ್ನಿ ನೋಡೋಣ. फोटो चेंज किए हैं, है असली आदमी वही है, हम ओम प्रकाश वागड़ी है और यही मेरा पूरा फैमिली है, यही मेरे बच्चे पढ़ाई कर रहे हैं स्कूल में, बेंगलोर की स्कूल में पढ़ाई कर रहे हैं। सर आपका फोटो छोटा था, उसके बारे में बीबी हाँ, हमारा फोटो छोटा था, उसमें आप प्रिंट उठाए, उसके लिए बड़ा फोटो बीबीएमपी ऑफिसर को दे दिए हैं। हमारा एक पासपोर्ट साइज फोटो दिया हुआ है, अब आप उससे करेक्शन करके मेरा नया वोटर आईडी कार्ड बनाइए, पुराने को कैंसिल कर दीजिए। सर आप बेंगलुरु छोड़ के दूसरे जगह कहाँ पे वोट डाले हैं आप? नहीं, बेंगलुरु से हम तो राजस्थान रहने वाले हैं, राजस्थान अपना वोटर कार्ड नहीं है और यहाँ आए हैं, यहाँ वोटर कार्ड बनाए। सर कितने साल से आप वोट डाल रहे थे बेंगलुरु? यहाँ हो गया अपने को 11 साल हो गया है बेंगलोर में रहते हुए। हाँ, हमारा फोटो चेंज किए हैं। ರಾಹುಲ್ ಗಾಂಧಿಯಿಂದ ಮತಗಳ್ಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಆರೋಪವನ್ನ ಆದಿತ್ಯ ಶ್ರೀವಾತ್ಸವ್ ನಿರಾಕರಿಸಿದ್ದಾರೆ. ನನಗೆ ಎರಡೆರಡು ಕಡೆ ವೋಟರ್ ಐಡಿ ಇಲ್ಲ, ನನಗೆ 2016ರಲ್ಲಿ ಮುಂಬೈ ವೋಟರ್ ಐಡಿ ಇತ್ತು, 2019ರಲ್ಲಿ ಮುಂಬೈಯಲ್ಲಿ ಮತದಾನ ಮಾಡಿದ್ದೆ, 2021ರಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿರುವ ಹಿನ್ನೆಲೆ ಮುಂಬೈ ವೋಟರ್ ಐಡಿಗೆ ರದ್ದತಿಗೆ ಅರ್ಜಿ ಸಲ್ಲಿಸಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆದಿತ್ಯ ಶ್ರೀವಾತ್ಸವ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದಿತ್ಯ ಶ್ರೀವಾತ್ಸವ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಬೈ ವೋಟರ್ ಐಡಿ ರದ್ದತಿಗೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಕಾರಣ 2021ಕ್ಕೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ, 2019ರಲ್ಲಿ ಮುಂಬೈನಲ್ಲಿ ಮತದಾನ ಮಾಡಿದ್ದೆ, ನನಗೆ 2016ರಲ್ಲಿ ಮುಂಬೈ ವೋಟರ್ ಐಡಿ ಇತ್ತು ಅಂತ ಎಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ.